ರೂಪಾಯಿಗೆ ಬೆಲೆಯೇ ಇಲ್ವಾ? ಶಿಕ್ಷಣ ಹಕ್ಕು ಕಾಯ್ದೆ ಉಲ್ಲಂಘನೆ ಮುಚ್ಚಿ ಹಾಕಲು ಮದ್ದೂರು ಬಿಇಒ ಕಚೇರಿಯೇ ಮುಂದಾಗಿದೆಯೇ? ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಬೋರಾಪುರ ಕನ್ನಲಿ ರಸ್ತೆಯಲ್ಲಿರುವ ಪ್ರದೀಪ್ ಇಂಟರ್ನ್ಯಾಷನಲ್ ಶಾಲೆ. ಈ ಶಾಲೆ ಆರ್ಟಿಐ ಕಾಯ್ದೆಯಡಿ ನಿಗದಿಪಡಿಸಿದ ಸುರಕ್ಷತಾ ಮತ್ತು ಮೂಲಭೂತ ಸೌಲಭ್ಯಗಳನ್ನು ಪಾಲಿಸುತ್ತಿದೆಯೇ? ಇದನ್ನು ತಿಳಿಯುವುದಕ್ಕೆ ನಾಗರಿಕರೊಬ್ಬರು ದಿನಾಂಕ 6/3/2026ರಂದು ಮಾಹಿತಿ ಹಕ್ಕು ಕಾಯ್ದೆಯಡಿ ಅರ್ಜಿ ಸಲ್ಲಿಸಿದ್ರು. ಕೇಳಿದ ಮಾಹಿತಿ ತುಂಬಾ ಸರಳವಾಗಿತ್ತು. ಕಟ್ಟಡ ಸುರಕ್ಷತಾ ಪ್ರಮಾಣ ಪತ್ರ, ಅಗ್ನಿ ಸುರಕ್ಷತಾ ದಾಖಲೆ, ಶಾಲಾ ಮೈದಾನದ ವಿವರ, ಇತ್ತೀಚಿನ ತಪಾಸಣಾ ವರದಿ, ಜಿಯೋ ಟ್ಯಾಗ್ ಫೋಟೋಗಳು. ಆದ್ರೆ 1 ತಿಂಗಳ ನಂತರ ಬಂದ ಉತ್ತರವೇನು ಗೊತ್ತಾ? ಮದ್ದೂರು ಬಿಇಒ ಕಚೇರಿ ಹೇಳಿದ್ದು ಏನು ಗೊತ್ತಾ? ಶಾಲೆಯವರು ಭೌತಿಕ ದಾಖಲೆಗಳನ್ನ ಕೊಡೋದಕ್ಕೆ ನಿರಾಕರಿಸಿದ್ದಾರೆ. ನೀವು ವೆಬ್ಸೈಟ್ ಲಿಂಕ್ ನಲ್ಲಿ ನೋಡ್ಕೊಳ್ಳಿ ಅಂತ. ಇದು ಉತ್ತರವಾ ಅಥವಾ ಹೊಣೆ ತಪ್ಪಿಸಿಕೊಳ್ಳೋ ಯತ್ನವಾ? ಕಾನೂನು ಏನ್ ಹೇಳುತ್ತೆ? ಮಾಹಿತಿ ಹಕ್ಕು ಕಾಯ್ದೆ ಸೆಕ್ಷನ್ 2J2 ಸ್ಪಷ್ಟವಾಗಿ ಹೇಳುತ್ತೆ, ನಾಗರಿಕರಿಗೆ ಸರ್ಟಿಫೈಡ್ ಕಾಪೀಸ್ ಪಡೆಯುವ ಹಕ್ಕು ಇದೆ. ಹಾಗಾದ್ರೆ ವೆಬ್ಸೈಟ್ ಲಿಂಕ್ ಕೊಟ್ಟರೆ ಅದು ದೃಢೀಕೃತ ಪ್ರತಿಯಾಗುತ್ತದೆಯೇ? ಪ್ರಿಂಟ್ ತೆಗೆದುಕೊಂಡರೆ ಅದು ಅಧಿಕೃತ ದಾಖಲೆ ಆಗುತ್ತದೆಯೇ? ಇಲ್ಲ. ಇನ್ನೊಂದು ಗಂಭೀರ ಪ್ರಶ್ನೆ ಏನು ಅಂದ್ರೆ, ಶಾಲೆಯವರು ಮಾಹಿತಿ ಕೊಡ್ತಿಲ್ಲ ಅಂದ್ರೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಗೆ ಶಾಲೆಯ ಮೇಲೆ ಹಿಡಿತ ಇಲ್ವಾ? ನಿಯಂತ್ರಣವೇ ಇಲ್ವಾ? ಅಥವಾ ಉದ್ದೇಶಪೂರ್ವಕವಾಗಿ ಲೋಪಗಳನ್ನ ಮುಚ್ಚಿ ಹಾಕಲಾಗ್ತಿದ್ಯಾ? ಇಲ್ಲಿ ದೊಡ್ಡ ಅನುಮಾನ ಹುಟ್ಟಿಕೊಳ್ಳುತ್ತೆ. ಬಿಇಒ ಕಚೇರಿ ಬಳಿ ದಾಖಲೆಗಳೇ ಇಲ್ವೇ? ಅಥವಾ ಇದ್ದರೂ ಕೊಡದೆ ಮುಚ್ಚಿಡಲಾಗ್ತಾ ಇದೆಯಾ? ಯಾಕಂದ್ರೆ STS ವೆಬ್ಸೈಟ್ ನಲ್ಲಿ ಸಿಗೋದು ಕೇವಲ ಮೂಲಭೂತ ಮಾಹಿತಿ ಮಾತ್ರ. ಆದ್ರೆ ಕೇಳಿರುವಂತಹ ಅಗ್ನಿ ಸುರಕ್ಷತೆ ಪ್ರಮಾಣ ಪತ್ರ, ಕಟ್ಟಡ ಸುರಕ್ಷತಾ ವರದಿ, ಇತ್ತೀಚಿನ ಇನ್ಸ್ಪೆಕ್ಷನ್ ರಿಪೋರ್ಟ್ ಇವೆಲ್ಲವೂ ಕೂಡ ಅಲ್ಲಿ ಲಭ್ಯವೇ ಇಲ್ಲ. ಇದು ಕೇವಲ ನಿರ್ಲಕ್ಷ್ಯ ಅಲ್ಲ, ಇದು ಮಾಹಿತಿ ಹಕ್ಕು ಕಾಯ್ದೆಯ ಸ್ಪಷ್ಟ ಉಲ್ಲಂಘನೆಯಾಗಿದೆ. ಇದು ಶಿಕ್ಷಣ ವ್ಯವಸ್ಥೆಯ ಮೇಲಿನ ವಿಶ್ವಾಸಕ್ಕೆ ಹೊಡೆತ ಕೊಟ್ಟಂತಾಗುತ್ತೆ. ಇದು ಮಕ್ಕಳ ಸುರಕ್ಷತೆಯ ಜೊತೆ ಶಾಲೆಯೊಂದು ಚೆಲ್ಲಾಟ ಆಡ್ತಿರೋದು ಕಂಡು ಬರುತ್ತೆ. ಈ ಪ್ರಕರಣದಲ್ಲಿ ತಕ್ಷಣ ಮೇಲಾಧಿಕಾರಿಗಳು ಮಧ್ಯಪ್ರವೇಶಿಸಬೇಕು. ಹಾಗೆ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ನಾಗರಿಕರು ಕೇಳಿರುವಂತಹ ಸರ್ಟಿಫೈಡ್ ಡಾಕ್ಯುಮೆಂಟ್ಸ್ ಅನ್ನ ತಕ್ಷಣ ಒದಗಿಸಬೇಕು ಅನ್ನೋದು ಸಾರ್ವಜನಿಕರ ಆಗ್ರಹ. ಮಾಹಿತಿ ಹಕ್ಕು ಕಾಯ್ದೆ ಕೇವಲ ಕಾಗದದ ಮೇಲೆ ಇರುವ ಕಾನೂನ ಅಥವಾ ನಿಜವಾಗಿಯೂ ಜನರ ಹಕ್ಕ? ಇದನ್ನ ಸಾಮಾನ್ಯ ಜನರೇ ಪ್ರಶ್ನಿಸಿಕೊಳ್ಳಬೇಕಿದೆ.